ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾವೇರಿಯಲ್ಲಿ ಆಸ್ತಿ ಕಲಹಕ್ಕೆ ರಕ್ತಪಾತ, ಯುವತಿಗೆ ಚಾಕು ಇರಿದ ವಿದ್ಯಾರ್ಥಿ. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಮನೆಯ ಆಸ್ತಿ ವಿಚಾರವಾಗಿ ನಡೆದ ಕಲಹ ರಕ್ತಪಾತಕ್ಕೆ ತಿರುಗಿದ ಘಟನೆ ನಡೆದಿದೆ. ನಿರ್ಮಲಾ ಅಣ್ಣಿ ಎಂಬ ಯುವತಿಗೆ ಗಂಗಾಧರ್ ಇಂಗಳಗುಂದಿ ಎಂಬ ವಿದ್ಯಾರ್ಥಿ ಚಾಕು ಇರಿದಿದ್ದಾನೆ ಎಂದು ತಿಳಿದು ಬಂದಿದೆ. ಇಬ್ಬರು ಸಂಬಂಧಿಕರು ಎನ್ನಲಾಗಿದ್ದು, ಮನೆಗೋಡೆಗೆ ತಗಡು ಹಾಕುವ ವಿಷಯದಲ್ಲಿ ಆರಂಭವಾದಂತಹ ಈ ಜಗಳ ತೀವ್ರಗೊಂಡು ಗಲಾಟೆಯಾಗಿ ಮಾರ್ಪಟ್ಟಿದೆ. ಜಗಳವನ್ನು ಬಿಡಿಸಲು ಹೋಗಿದ್ದ ನಿರ್ಮಲಾ ಬೆನ್ನಿಗೆ ಗಂಗಾಧರ್ ಚಾಕುವಿಂದ ಇರಿದಿದ್ದು 2-3 ಕಡೆ ಗಾಯಗಳಾಗಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ಗಾಯಾಳು ಯುವತಿಯನ್ನ ಗ್ರಾಮಸ್ಥರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಹಾಗೂ ಸಿಬ್ಬಂದಿ ಪರಿಶೀಲನೆ ನಡೆಸಿ ಯುವತಿಯ ತಾಯಿಯಿಂದ ದೂರು ಪಡೆದು ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಯುವತಿ, ನಮಗೆ ಆಸ್ತಿ ಹೊಲ ಏನೂ ಬೇಡ, ನಮಗೆ ನ್ಯಾಯ ಕೊಡಿಸಿ, ಈ ವಿಚಾರವನ್ನು ಇಲ್ಲಿಗೆ ಬಿಡಬೇಡಿ ಎಂದಿದ್ದಾರೆ. ನಮಗೆ ನ್ಯಾಯ ಬೇಕು ಸರ್, ನಮ್ಗೆ ಆಸ್ತಿ ಹೊಲ ಏನು ಬೇಡ, ನಮ್ಗೆ ಅಷ್ಟ ಬೇಕ್ರಿ. ಅವರು ಬರೀ ಜಗಳ ಮಾಡ್ತಾರೆ. ಯಾರಮ್ಮ ಜಗಳ ಮಾಡೋರು? ಅತ್ತೀರಿ, ಅತ್ತಿ ಮಗ ರೀ. ಅತ್ತಿ ಮಗ ಅವನು ನನಗೆ ಚಾಕು ಹಾಕ್ಯಾನ್ರಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ, ನಮ್ಗೆ ಇದರಿಂದ ಮುಕ್ತಿ ಕೊಡಿಸ್ರಿ. ನಾನು 23 ವರ್ಷದ ಮಗಳದನ್ರಿ. ಇಲ್ಲಿವರೆಗೂ ಬರೀ ಜಗಳ ಮಾಡ್ಯಾರಿ ಅವರು. ನಾವೀಗ ಸಂಘದಾಗ ಸಾಲ ತೆಗಿಸಿ ಮನೆ ಕಟ್ಟಕ್ಕೆ ಕುಂತಿದ್ದೀವಿ. ಮನೆ ಕಟ್ಟೇವ್ರಿ, ಅರ್ಧ ಕಟ್ಟೀವಿ. ಈಗ ಅರ್ಧ ಕಟ್ಟಿದ ಗಾಡಿ ಬೀಳಿಸಿ ಅವನಿಗೆ ಜಾಗ ಬೇಕಂತ್ರಿ. ಅದ್ರ ಸಂಬಂಧ ನಾವು ಅಪ್ಪಾಜಿಗೆ ಹೊಡ್ಯಾಕೆ ಹೋದ್ರಿ. ನಾನು ಬಿಡ್ಸಕ್ಕೆ ಹೋಗಿದ್ರಿ, ಅವ್ನಿಗೇನು ಮಾಡೇ ಇಲ್ರಿ. ನನ್ಗೇನು ತಗೊಂಡು ಹಾಕಿದ್ನ ಗೊತ್ತಿಲ್ರಿ. ನನಗೆ ಹಿಂದ್ಗಡೆಯಿಂದ ಹಾಕಿದ್ರೆ ನನ್ಗೆ ಗೊತ್ತಿಲ್ರಿ. ನಾನು ಕೆಲ್ಸಕ್ಕೆ ಹೋಗಿ ಅದ ಜಸ್ಟ್ ಹಂಗ ಬ್ಯಾಗ್ ಇಟ್ಟು ಹೊರಗೆ ಹೋದ್ರಿ. ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರ ಹೆಸರೇನು? ಗಂಗಾಧರ ಇಂಗಳಗುಂದಿ ಅಂತಾರೆ. ಸರಿ, ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ. ಇದ್ರ ಬಗ್ಗೆ ನೀವು ಮುಂದೆ ಹೋಗ್ಬೇಕ್ರಿ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಮ್ಮ ಕಾಲೇಜ್. ಇದೇ ವಿಚಾರವಾಗಿ ಯುವತಿಯ ತಾಯಿ ಹೊನ್ನಮ್ಮ ಕೂಡ ಮಾತನಾಡಿದ್ದಾರೆ. ನೋಡ್ಕೊಬನ್ನಿ. ಸರ್, 1 ಎಕರೆ ಹೊಲ ಕೊಟ್ಟನ್ರಿ ಹೆಣ್ಮಕ್ಳಿಗೆ. ಮನೆ ಕಟ್ಟಿದ ಮನೆ ಕೊಟ್ಟನ್ರಿ. ನಾನು ಮನೆ ಕೆಳಗಾಗಿ ತಗಡು ಹಾಕಿದ್ದೆ. ಒಟ ಎತ್ತರ ಮಾಡಿ ಹಾಕ್ಯನಾಕ ಒಟ್ಟ ತಗಡು ತೆಗ್ದನ್ರಿ. ಅದ್ರಿಗಿತ್ತಿ ನಾ ತಗಡು ತೆಗ್ದಿಯಲ್ಲ, ನನಗೆ ಜಾಗ ಬೇಕು ಅಂದು ಹೊಡೆದಾಡಿ ನನ್ನ ಮಗಳನ್ನ ಕೊಟ್ಟನ್ರಿ. ನೀವು ವಿಡಿಯೋ ನಿಂದು ಹೇಳ್ರಿ. ಮನೆ ಅಕ್ಕ ತಂಗಿಯರಿಗೆ 1 ಎಕರೆ ಕೊಟ್ಟನ್ರಿ. 2 ಎಕರೆ ಐತ್ರಿ. ಅವ್ರಿಗೆ 1 ಎಕರೆ ಕೊಟ್ಟನ್ರಿ. ನಾ 1 ಎಕರೆ ಮಾಡ್ಕೊಂಡ್ರಿ. ಮನೆ ಕಟ್ಟಿದ ಮನೇನ ಕೊಟ್ಟನ್ರಿ. ಹಿಂದೆ ಖಾಲಿ ಜಾಗನ ಕೊಟ್ಟನ್ರಿ ಸರ್. ಮತ್ತೆ ನಾವು ತಗಡು ತಳಬೇಕಿದ್ದು ಜಳ ಹಾಕಂತಿ. ಮಗಳು ಕೊಡ್ತಾವ. ನಮ್ಮ ಮಗಳು ಅದಾಳ್ರಿ. 25 ವರ್ಷದ ಮಗಳು ಅದಾಳ್ರಿ. ಒಂದು ಮಗಳನ್ನ 2ನೇ ಸಂಬಂಧ ತಮ್ಮಗ ಕೊಟ್ಟನ್ರಿ. ಹೌದಾ? ಒಂದು ಮಗಳು ಐತ್ರಿ, ಹಾವೇರಿ ಕೆಲ್ಸಕ್ಕೆ ಮಾಡಕ್ ಹೋಗತ್ರಿ. ಅದು ನಮ್ಮ ಅಪ್ಪನ ಹೊಡ್ಯಾಕತ್ತೈತೆ ಅಂತ ಬಂದೈತ್ರಿ. ಚೂರಿ ಹಾಕಿ ಕೊಟ್ಟನ್ರಿ. 2-3 ಯಾರ ಹೆಸರೇನು? ಹೆಸರು ಗಂಗಾಧರ್. ಮೇಡ್ಲೇರಿ ಕೊಟ್ಟಿದ್ರಿ ಅವ್ರ ಅವನ್ನ. ಅವು ಇಲ್ಲಿ ಬಂದು ಉಳ್ಕೊಂಡಾರಿ. ಯಾರಿಗೆ ಚೂರಿ ಹಾಕ್ಯಾರಿ? ನನ್ನ ಮಗಳಿಗೆ ನಿರ್ಮಲಾಗ ಹಾಕ್ಯಾನ್ರಿ. ಮದುವೆ ಆಗಿತ್ರಿ ಅವ್ರದ್ದು? ಇಲ್ರಿ, ನಾ ಹಾವೇರಿ ಕೆಲ್ಸಕ್ಕೆ ಹೋಗತ್ರಿ. ಈಗ ಏನೇನ್ ಗಾಯ ಆಗಿದ್ರಿ? ಅಲ್ಲಿ 2-3 ಎಕರೆ ಇಲ್ಲಿ ಇದು ಹರ್ದತ್ರಿ. ಒಟ್ಟು ಇಂತಲ್ಲಿ ಹರ್ದತ್ರಿ. ಪಕ್ಕಿ ಎಲ್ಲ ಹರ್ದತ್ರಿ. ಮತ್ತೀಗ ಅವರು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರಲ್ಲ ಗಂಗಾಧರ? ಅವ್ರ ಮುಂದೆ ಬಂದಾರಿ ಹೊಡೆದು. ಅವ್ರ ಮುಂದೆ ಹೊಡೆದು ಬಂದಾರಿ. ಈಗ ನಾ ಕಟ್ಮದಾಗ ಬಂದನ್ರಿ. ಅವ್ನ ಬೈಕ್ನೇ ಬಂದಾನ. ಅವ್ನ ಬೈಕ್ ಐತ್ರಿ. ಅವ್ನ ಬೈಕ್ ಬಂದ. ನಾ ಕಟ್ಮದಾಗ ಬಂದನ್ರಿ. ಮತ್ತ ಅವ್ರು ಕಲ್ಲಿ ಬಡದೈತಿ ನಾವು ಹಾಕಿಲ್ಲ ಅಂತಾರಲ್ಲ ಚೂರಿ? ನೋಡಿ ಹೋಗ್ರಿ, ಡಾಕ್ಟರ್ ಕೇಳ್ರಿ. ನಾನು ನೋಡ್ರಿ, ಟ್ರಯಲ್ ನೋಡ್ರಿ. ನನ್ನ ಟ್ರಯಲ್ ನೋಡಂಗಿಲ್ರಿ ನೀವು. ಏನಾಗ್ಬೇಕಮ್ಮ ಮುಂದೆ ನಿಮ್ಗೀಗ? ಏನಿಲ್ರಿ, ಅವ್ರದ್ದು ಆಸ್ತಿ ಬೇಕಂತ ಕೊಟ್ಟನ್ರಿ. ನೀ ಏನ್ ಬೇಕಾ ಕೇಳ್ರಿ ಅವ್ರನ್ನ. ನನ್ನ ಜನ್ಮನ ತಗೋವಲ್ರಿ. ಮನಿ ಹೆಣ್ಮಕ್ಳು ಅವ್ರು. 1 ಎಕರೆ ಹೊಲ ಕೊಟ್ಟಾನಿ, ಕಟ್ಟಿದ ಮನಿ ಕೊಟ್ಟಾನಿ. ತವ್ರ ಮನೆ 2 ತೊಲಿ ಬಂಗಾರ ಕೊಟ್ಟಿದ್ದು ಕೊಟ್ಟಾನ್ರಿ. ಮನೇನ ಗಂಗಾಚರಿಗೆ ಉಳಿಸ್ ಕೊಟ್ಟಾನ್ರಿ. ಕೊಟ್ರಿ ಮತ್ತೆ ನನ್ಗೆ ಹೊಲ ಬೇಕು, ನನ್ಗೆ ಮನಿ ಬೇಕು ಅಂತಾರೆ ಅವ್ರು. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಹೊನ್ನವ್ರಿ. ನನ್ನ ಗಂಡ ಹೆಸರು ನಾಗಪ್ರಿ. ನನ್ನ ಗಂಡ ಒಬ್ಬನ್ರಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.